ಫಸ್ಟ್ ಬಿ.ಕಾಮ್ ಕಾಸ್ಟ್ ಅಕೌಂಟಿಂಗ್ ಚಾಪ್ಟರ್ ಮೆಟೀರಿಯಲ್ ಕಾಸ್ಟ್. ಕ್ಲಾಸಲ್ಲಿ ಮೆಟೀರಿಯಲ್ ಕಾಸ್ಟ್ ಚಾಪ್ಟರಲ್ಲಿ ಲೀಫೋ ಮತ್ತು ಫಿಫೋ ಮೆಥಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ 15 ಮಾರ್ಕ್ಸ್ಗೆ. ಈಗ ಅದೇ ಚಾಪ್ಟರಲ್ಲಿ ಮೆಟೀರಿಯಲ್ ಕಾಸ್ಟ್ ಅನ್ನೋ ಚಾಪ್ಟರಲ್ಲಿ ನಾವು ರೀಆರ್ಡರ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್, ಡೇಂಜರ್ ಲೆವೆಲ್, ಆವ್ರೇಜ್ ಲೆವೆಲ್ ಇದೆಲ್ಲನೂ ಮಾಡಿ ನಾವು ಈ ಲೆಕ್ಕದಲ್ಲಿ ನಾವು 10 ಮಾರ್ಕ್ಸ್ನ ಹೇಗೆ ಈಸಿಯಾಗಿ ನಾವು ಪಡ್ಕೋಬೋದು. ತುಂಬ ಈಸಿಯಾಗಿದೆ ಈ ಲೆಕ್ಕ ಅಂತೂ, ವೆರಿ ವೆರಿ ಈಸಿ. ಎಕ್ಸಾಮಿಗೆ 10 ಮಾರ್ಕ್ಸ್ ಪಕ್ಕ. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಈ 5 ಫಾರ್ಮುಲಾ ಅಷ್ಟೇ. ಈ 5 ಫಾರ್ಮುಲಾನ ನೀವು ಏನಾದರೂ ಕಲ್ತ್ಕೊಬಿಟ್ರೆ 10 ಮಾರ್ಕ್ಸ್ ಅಂತೂ ಪಕ್ಕ. ಈ ಫಾರ್ಮುಲಾ ಯಾವ್ಯಾವುದು ಅಂತ ನಾವು ಇವಾಗ ನೋಡೋಣವಾ. 1ನೇ ಫಾರ್ಮುಲಾ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕಂಡು ಹಿಡ್ಕೊಳ್ಳೋಕ್ಕೆ ಯಾವ ಫಾರ್ಮುಲಾ ಹಾಕೋಬೇಕು ಅಂತ ಹೇಳಿದರೆ = reorder level plus reorder quantity minus minimum consumption into minimum reorder period. ಇದು ಹಾಕ್ಕೊಂಡು ಲೆಕ್ಕ ಮಾಡಿದ್ರೆ ನಾವು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ನ ನಾವು ಕಂಡುಹಿಡ್ಕೋಬೋದು. ಹಾಗೆ ಸೆಕೆಂಡ್ ಫಾರ್ಮುಲಾ ಮಿನಿಮಮ್ ಸ್ಟಾಕ್ ಲೆವೆಲ್ ಹೇಗೆ ಕಂಡುಹಿಡ್ಕೊಳ್ಳೋದು ಅಂದರೆ = reordering level minus normal consumption into normal reorder period. ಇದು ಹಾಕ್ಕೊಂಡ್ರೆ ನಮಗೆ ಮಿನಿಮಮ್ ಸ್ಟಾಕ್ ಲೆವೆಲ್ ಸಿಗುತ್ತೆ. ನೆಕ್ಸ್ಟು ಥರ್ಡ್ ಫಾರ್ಮುಲಾ ರೀಆರ್ಡರ್ ಸ್ಟಾಕ್ ಲೆವೆಲ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ = ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಲೆವೆಲ್. ಈ ಫಾರ್ಮುಲಾ ಹಾಕೊಂಡ್ರೆ ನಾವು ರೀಆರ್ಡರ್ ಸ್ಟಾಕ್ ಲೆವೆಲ್ ಕಂಡುಹಿಡ್ಕೋಬೋದು. ಹಾಗೆಯೇ ಫೋರ್ತ್ ಫಾರ್ಮುಲಾ ಬಂದು ಡೇಂಜರ್ ಸ್ಟಾಕ್ ಲೆವೆಲ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ = ನಾರ್ಮಲ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರೀಆರ್ಡರ್ ಪೀರಿಯಡ್ ಡ್ಯೂರಿಂಗ್ ಎಮರ್ಜೆನ್ಸಿ ಪೀರಿಯಡ್. ಇದು ಹಾಕೊಂಡ್ರೆ ಡೇಂಜರ್ ಸ್ಟಾಕ್ ಲೆವೆಲ್ ನಾವು ಕಂಡುಹಿಡಿಬೋದು. ಹಾಗೆ ಫಿಫ್ತ್ ಫಾರ್ಮುಲಾ ಬಂದು ಆವ್ರೇಜ್ ಲೆವೆಲ್. ಆವ್ರೇಜ್ ಲೆವೆಲ್ಗೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಮಿನಿಮಮ್ ಸ್ಟಾಕ್ ಲೆವೆಲ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆವ್ರೇಜ್ ಲೆವೆಲ್ ಸಿಗುತ್ತೆ. ಹಾಗೆ ಒಂದು ಅಡಿಷನಲ್ ಫಾರ್ಮುಲಾ ಇದೆ, ಇದು ಕೂಡ ನಮಗೆ ಇಂಪಾರ್ಟೆಂಟೇ. ನಾರ್ಮಲ್ ರೀಆರ್ಡರ್ ಪೀರಿಯಡ್ = ಮಿನಿಮಮ್ ರೀಆರ್ಡರ್ ಪೀರಿಯಡ್ ಪ್ಲಸ್ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ನಾರ್ಮಲ್ ರೀಆರ್ಡರ್ ಪೀರಿಯಡ್ ಸಿಗುತ್ತೆ. ಇಷ್ಟು 6 ಫಾರ್ಮುಲಾ ಕಲ್ತ್ಕೊಂಡ್ರೆ ನಾವು ಈಸಿಯಾಗಿ 10 ಮಾರ್ಕ್ಸ್ನ ಮೆಟೀರಿಯಲ್ ಕಾಸ್ಟ್ ಚಾಪ್ಟರಲ್ಲಿ ನಾವು ಪಡ್ಕೊಳ್ಬೋದು. ಒಂದು ಲೆಕ್ಕ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು, ಈಸಿ ವೇಲಿ ನಾವು ಹೇಗೆ 10 ಮಾರ್ಕ್ಸಿಗೆ ತೊಗೊಳ್ಳೋದು ಅಂತ. ಈಗ ಲಾಸ್ಟ್ ಕೇಳಿರೋ ಅಂಥ ಕ್ವಶನ್ ಪೇಪರಲ್ಲಿರೋಂಥ ಕ್ವಶನ್ನ ತೊಗೊಂಡು ನಾವು ಲೆಕ್ಕ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ. ಈಸಿ ವೇಲಿ ನಾವು 10 ಮಾರ್ಕ್ಸ್ನ ತೊಗೋಬೋದು. ಈಗ 10 ಮಾರ್ಕ್ಸ್ ಲೆಕ್ಕ ನಾವು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡೋದು, ರೀಆರ್ಡರ್ ಲೆವೆಲ್ ಇದೆಲ್ಲ ಹೇಗೆ ಕಂಡುಹಿಡಿಯೋದು ಅಂತ ನಾವು ನೋಡ್ಕೊಳ್ಳೋಣ. ಈಗ ಈ ಲೆಕ್ಕದಲ್ಲಿ ಏನೇನ ಕಂಡುಹಿಡಿಬೇಕು ಅಂತ ಅವರು ಕೊಟ್ಟಿದ್ದಾರೆ ಅಂತ ನೋಡೋಣವಾ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್. ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲನೇದಾಗಿ ರೀಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಮಿನಿಮಮ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಆವರೇಜ್ ಸ್ಟಾಕ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಕ್ಸ್ ಆ್ಯಂಡ್ ವೈದು, ಆಮೇಲೆ ಡೇಂಜರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರಿಗೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾರ್ಮಲ್ ಯೂಸೇಜು 200 ಯೂನಿಟ್ಸು ಪರ್ ವೀಕು, ಮಿನಿಮಮ್ ಯೂಸೇಜು 100 ಪರ್ ವೀಕು, ಮ್ಯಾಕ್ಸಿಮಮ್ 300 ಯೂನಿಟ್ಸು ಪರ್ ವೀಕು, ರೀಆರ್ಡರ್ ಕ್ವಾಂಟಿಟಿ ಎಕ್ಸ್ 800 ಯೂನಿಟ್ಸು, ವೈದು 1200 ಯೂನಿಟ್ಸು, ರೀಆರ್ಡರ್ ಪೀರಿಯಡ್ ಎಕ್ಸ್ 8 to 12 ವೀಕ್ಸ್, ವೈದು 4 to 8 ವೀಕ್ಸ್, ಟೈಮ್ ಫಾರ್ ಎಮರ್ಜೆನ್ಸಿ ಸಪ್ಲೈ 3 days. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾವು ಇವಾಗ ಫಸ್ಟ್ ರೀಆರ್ಡರ್ ಲೆವೆಲ್ನ ಕಂಡುಹಿಡ್ಕೋಬೇಕು. ಈಗ ರೀಆರ್ಡರ್ ಲೆವೆಲ್ದು ಸೂತ್ರ ಹಾಕಿ ಫಾರ್ಮುಲಾ ಹಾಕಿ ಹೇಗೆ ನಾವು ಅದನ್ನು ಸಿಂಪ್ಲಿಫೈ ಮಾಡೋದು ಅಂತ ನೋಡೋಣವಾ. ಈಗ ಇಲ್ಲಿ ನಾನು ಫಾರ್ಮುಲಾನ ಹಾಕಿದ್ದೀನಿ. ಈಗ ನಾವು ಇದನ್ನು ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ರೀಆರ್ಡರ್ ಲೆವೆಲ್ದು ಫಾರ್ಮುಲಾ ಬಂದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 300 ಯೂನಿಟ್ಸ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಇಲ್ಲಿ ಇಬ್ಬರು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಮತ್ತು ವೈ ಕೊಟ್ಟಿರೋದ್ರಿಂದ ಫಸ್ಟ್ ನಾವು ಎಕ್ಸ್ ಕಂಡುಹಿಡ್ಕೊಳ್ಳೋಣ, ಆಮೇಲೆ ವೈ ಕಂಡುಹಿಡ್ಕೊಳ್ಳೋಣ. ಓಕೆ, ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡಲ್ಲಿ ಎಕ್ಸ್ದು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಬಂದು 12. ಸೊ 300 ಇಂಟು 12 3600. ಇದು ಎಕ್ಸ್ದು ರೀಆರ್ಡರ್ ಲೆವೆಲು. ನೆಕ್ಸ್ಟ್ ಈಗ ವೈಟ್ ಕಂಡುಹಿಡಿಯೋಣ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಸೇಮ್ ಇಬ್ಬರಿಗೂ 300 ಯೂನಿಟ್ಸು, ರೀಆರ್ಡರ್ ಪೀರಿಯಡು ವೈದು 8 ವೀಕ್ಸು ಮ್ಯಾಕ್ಸಿಮಮ್ಮು. 300 ಇಂಟು 8 ಮಾಡಿದ್ರೆ 2400. ಇದು ವೈದು, ಇದು ಎಕ್ಸ್ದು. ಏನಿದು ರೀಆರ್ಡರ್ ಲೆವೆಲ್, ಇದು ವೈದು ರೀಆರ್ಡರ್ ಲೆವೆಲ್. ನಾನು ಶಾರ್ಟ್ ಫಾರ್ಮಲ್ಲಿ ಬರೀತಿದ್ದೇನೆ ಅಷ್ಟೇ. ಓಕೆ, ಈಗ ಒಂದನೇದ ಸಿಂಪ್ಲಿಫೈ ಮಾಡಿತ್ತು. ಈಗ ಎರಡನೇದವ್ರು ಏನು ಕೇಳಿದ್ದಾರೆ, ಮಿನಿಮಮ್ ಸ್ಟಾಕ್ ಲೆವೆಲ್ ಸಿಂಪ್ಲಿಫೈ ಮಾಡಿ ಅಂತ. ಸೊ ಮಿನಿಮಮ್ ಸ್ಟಾಕ್ ಲೆವೆಲ್. ಈಗ ನಾವು ಇದ್ರದ್ದು ಕೂಡ ಫಾರ್ಮುಲಾ ಹಾಕೊಂಡು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ನೋಡೋಣ. ನಾನು ಫಾರ್ಮುಲಾ ಹಾಕೊಂಡು ಬರ್ತೀನಿ.
ಓಕೆ ನೋಡಿ, ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ ಬಂದು ರಿಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರಿಆರ್ಡರ್ ಪೀರಿಯಡ್. ಈಗ ನಮಗೆ ನಾರ್ಮಲ್ ರಿಆರ್ಡರ್ ಪೀರಿಯಡ್ ಇಲ್ಲಿ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ನಾವು ಫಸ್ಟು ಈಗ ನಾರ್ಮಲ್ ರಿಆರ್ಡರ್ ಪೀರಿಯಡ್ನ ಕಂಡುಹಿಡ್ಕೊಂಡು ಆಮೇಲೆ ನಾವು ಮಿನಿಮಮ್ ಸ್ಟಾಕ್ ಲೆವೆಲ್ನ ಕಂಡುಹಿಡಿಬಹುದು. ಈಗ ಫಸ್ಟ್ ನಾವು ನಾರ್ಮಲ್ ರಿಆರ್ಡರ್ ಪೀರಿಯಡ್ಗೆ ಯಾವ ಫಾರ್ಮುಲಾ ಹಾಕಬೇಕು ಹಾಕೊಂಡು ನಾವು ಸಿಂಪ್ಲಿಫೈ ಮಾಡಿ ನಾರ್ಮಲ್ ರಿಆರ್ಡರ್ ಪೀರಿಯಡ್ ಕಂಡುಹಿಡ್ಕೊಂಡ್ಮೇಲೆ ಮಿನಿಮಮ್ ಸ್ಟಾಕ್ ಲೆವೆಲ್ ನಾವು ಕಂಡುಹಿಡಿಯೋಕ್ಕಾಗೋದು. ಈಗ ನಾರ್ಮಲ್ ರಿಆರ್ಡರ್ ಪೀರಿಯಡ್ ಹಾಕೋಣ ಫಾರ್ಮುಲಾನ. ಈಗ ನಾರ್ಮಲ್ ರಿಆರ್ಡರ್ ಪೀರಿಯಡ್ ಕಂಡುಹಿಡಿಬೇಕು. ಈಗ ಇಲ್ಲಿ 2 ಎಕ್ಸ್ ಮತ್ತು ವೈ ಇಬ್ಬರದು ಕೊಟ್ಟಿರೋದ್ರಿಂದ ಫಸ್ಟ್ ನಾವು ಎಕ್ಸ್ ನಾರ್ಮಲ್ ರಿಆರ್ಡರ್ ಪೀರಿಯಡ್ನ ಕಂಡುಹಿಡಿಯಬೇಕಾಗಿರೋದ್ರಿಂದ ಈಗ ನಾರ್ಮಲ್ ರಿಆರ್ಡರ್ ಪೀರಿಯಡ್ದು ಫಾರ್ಮುಲಾ ಬಂದು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಪ್ಲಸ್ ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಬರುತ್ತೆ. ಸೊ ಈಗ ಈ ಸೂತ್ರನ ನಾವಿಲ್ಲಿ ಅಪ್ಲೈ ಮಾಡೋಣ ಎಕ್ಸ್ಗೆ. ಈಗ ಎಕ್ಸ್ದು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಬಂದು 8 ಪ್ಲಸ್ ಮ್ಯಾಕ್ಸಿಮಮ್ ಬಂದು 12 ಡಿವೈಡೆಡ್ ಬೈ 2. ಸೊ 8 plus 12, 20 divided by 2, 2 ones are 2 tens. So 10 is normal reorder period xಗೆ. ಈಗ ಅದೇ ರೀತಿ yಗೆ ಸಿಂಪ್ಲಿಫೈ ಮಾಡೋಣ. yದು ಮಿನಿಮಮ್ ಪೀರಿಯಡ್ ಬಂದು 4, ಮ್ಯಾಕ್ಸಿಮಮ್ ಬಂದು 8 ಡಿವೈಡೆಡ್ ಬೈ 2. 8 plus 4, 12 ಡಿವೈಡೆಡ್ ಬೈ 2, 2 ones are 2 6. ಸೊ yದು ನಾರ್ಮಲ್ ರಿಆರ್ಡರ್ ಪೀರಿಯಡ್ ಬಂದು 6. ಈಗ ನಾವು ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾಗೆ ನಾವು ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗೋಣ. ಮೊದಲು ಎಕ್ಸ್ದು ಇದಿದೆಯಲ್ಲ ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತೀವಿ. ಎಕ್ಸ್ದು ಈಗ ರಿಆರ್ಡರ್ ಲೆವೆಲ್ ಎಷ್ಟು ಎಕ್ಸ್ದು 3600 ಮೈನಸ್ ಬ್ರಾಕೆಟಲ್ಲಿ ನಾರ್ಮಲ್ ಕನ್ಸಂಪ್ಷನ್. ಈಗ ನಾರ್ಮಲ್ ಕನ್ಸಂಪ್ಷನ್ ಎಷ್ಟು 200. ಸೊ 200 ಇಂಟು ನಾರ್ಮಲ್ ರಿಆರ್ಡರ್ ಪೀರಿಯಡು ಎಕ್ಸ್ದು 10. ಸೊ ಈಗ 3600 ಏನಿರುತ್ತೆ ಹಾಗೆ ಬರ್ಕೋಬೇಕು. ಮೊದಲು ಇಲ್ಲಿ ಬ್ರಾಕೆಟಲ್ಲಿ ಇರೋದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 200 ಇಂಟು 10 ಮಾಡಿದ್ರೆ 2000. 3600 ಏನಿತ್ತು ಅದೇ 3600 ಇಂದ 2000ನ ಲೆಸ್ ಮಾಡಬೇಕು. 1600 ಯೂನಿಟ್ಸ್. ಎಕ್ಸ್ದು ಮಿನಿಮಮ್ ಸ್ಟಾಕ್ ಲೆವೆಲ್ ಬಂದು 1600 ಯೂನಿಟ್ಸ್. ಈಗ ನಾವು ವೈದು ಕೂಡ ಕಂಡುಹಿಡ್ಕೋಬೇಕು. ಮಿನಿಮಮ್ ಸ್ಟಾಕ್ ಲೆವೆಲ್ ವೈದು ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಈಗ ನಾವು ರಿಆರ್ಡರ್ ಲೆವೆಲ್ ಮಿನಿಮಮ್ ಸ್ಟಾಕ್ ಲೆವೆಲ್ ವೈಗೆ ಕಂಡುಹಿಡ್ಕೋಬೇಕು ಅಂತಂದರೆ ರಿಆರ್ಡರ್ ಲೆವೆಲ್ ಎಷ್ಟು ವೈದು ಅಂದರೆ 2400 ಮೈನಸ್ ಬ್ರಾಕೆಟಲ್ಲಿ ನಾರ್ಮಲ್ ಕನ್ಸಂಪ್ಷನ್ ಎಷ್ಟು 200 ಯೂನಿಟ್ಸು. ಸೊ 200 ಯೂನಿಟ್ಸ್ ಇಂಟು ವೈದು ನಾರ್ಮಲ್ ರಿಆರ್ಡರ್ ಪೀರಿಯಡ್ ಎಷ್ಟು ಅಂದರೆ 6. ಸೊ 2400 ಮೈನಸ್ 200 ಇಂಟು 6 ಮಾಡಬೇಕು. ಹಾಗೆ ಎಷ್ಟು ಬರುತ್ತೆ 1200 ಬರುತ್ತೆ. 2400ಅಲ್ಲಿ 1200 ಲೆಸ್ ಮಾಡಿದ್ರೆ 1200 ಯೂನಿಟ್ಸ್. ಇದು ವೈದು ಮಿನಿಮಮ್ ಸ್ಟಾಕ್ ಲೆವೆಲ್. ಈಗ ನೆಕ್ಸ್ಟ್ ಸಿ ನಾವೇನು ಕಂಡುಹಿಡಬೇಕು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕಂಡುಹಿಡಬೇಕು. ಈಗ ಅದರದ್ದು ಫಾರ್ಮುಲಾ ಹಾಕಿ ಸೇಮ್ ಇದೇ ರೀತಿ ಸಿಂಪ್ಲಿಫೈ ಮಾಡಬೇಕು. ಓಕೆ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ದು ಫಾರ್ಮುಲಾ ಬಂದು ರಿಆರ್ಡರ್ ಲೆವೆಲ್ ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್. ಈಗ ನಾವು ಎಕ್ಸ್ಗೆ ಸಿಂಪ್ಲಿಫೈ ಮಾಡೋಣ. ರಿಆರ್ಡರ್ ಲೆವೆಲ್ ಎಕ್ಸ್ದು ರಿಆರ್ಡರ್ ಲೆವೆಲ್ ಬಂದು 3600 ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಎಷ್ಟಿದೆ ಎಕ್ಸ್ದು ಅಂದರೆ 800 ಯೂನಿಟ್ಸ್ ಇದೆ. 800 ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ಹೇಳಿದ್ರೆ 100 ಯೂನಿಟ್ಸು. 100 ಯೂನಿಟ್ಸ್ ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್. ಎಕ್ಸ್ದು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಬಂದು 8 ಇದೆ. ಸೊ 3600 ಪ್ಲಸ್ 800ನ ಮಾಡ್ಕೋಬೇಕು. 3600 ಪ್ಲಸ್ 800 ಮಾಡಿದ್ರೆ 4400 ಆಗುತ್ತೆ. 4400 ಮೈನಸ್ 100 ಇಂಟು 8 ಮಾಡಿದ್ರೆ 800. ಸೊ ಎಕ್ಸ್ದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಬಂದು 4400ಅಲ್ಲಿ 800ನ ಲೆಸ್ ಮಾಡಬೇಕು. ಆಗ 3600 ಯೂನಿಟ್ಸ್. ಇದು ಎಕ್ಸ್ದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಈಗ ಹಾಗೇನೆ ವೈದು ಎಷ್ಟು ಅಂತ ನೋಡೋಣ. ರಿಆರ್ಡರ್ ಲೆವೆಲ್ ವೈದು ರಿಆರ್ಡರ್ ಲೆವೆಲ್ ಎಷ್ಟು 2400 ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಎಷ್ಟಿದೆ ವೈದು 1200 ಇದೆ. 1200 ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟು 100 ಇಂಟು ಮಿನಿಮಮ್ ರಿಆರ್ಡರ್ ಕ್ವಾಂಟಿಟಿ ಬಂದು ಮಿನಿಮಮ್ ರಿಆರ್ಡರ್ ಕ್ವಾಂಟಿಟಿ ಅಲ್ಲ ಮಿನಿಮಮ್ ರಿಆರ್ಡರ್ ಪೀರಿಯಡ್. ಅದು ವೈದು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಬಂದು 4. ಸೊ 4ನ ಬರ್ಕೊಂಡ್ವಿ. ಈಗ 2400 ಪ್ಲಸ್ 1200 ಅಲ್ಲಿಗೆ 3600 ಆಗುತ್ತೆ. ಮೈನಸ್ 100 ಇಂಟು 400. ಸೊ ವೈದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಬಂದು 3600ಅಲ್ಲಿ 400 ಲೆಸ್ ಮಾಡಿದ್ರೆ 3200 ಯೂನಿಟ್ಸ್. ದಿಸ್ ಇಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಆಫ್ ವೈದು ಇಷ್ಟು ಬಂತು. ಈಗ ನೆಕ್ಸ್ಟ್ ನಾವು ಕಂಡುಹಿಡಬೇಕಾಗಿರೋದು ಡಿ ಆವರೇಜ್ ಸ್ಟಾಕ್ ಲೆವೆಲ್ನ ಕಂಡುಹಿಡಬೇಕು. ದಿಸ್ ಇಸ್ ದ ಫಾರ್ಮುಲಾ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಮಿನಿಮಮ್ ಸ್ಟಾಕ್ ಲೆವೆಲ್ ಬೈ 2. ಈಗ ಫಸ್ಟು ಎಕ್ಸ್ಟು ನಾವು ಆವರೇಜ್ ಸ್ಟಾಕ್ ಲೆವೆಲ್ ಕಂಡುಹಿಡಿಯೋಣ.
ಎಕ್ಸ್ದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಎಷ್ಟು ಅಂತ ನೋಡಿ, ಇದೆಯಲ್ಲ 3600 ಯೂನಿಟ್ಸು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಎಕ್ಸ್ದು 3600 ಪ್ಲಸ್ ಮಿನಿಮಮ್ ಸ್ಟಾಕ್ ಲೆವೆಲ್ ಎಷ್ಟು ವೈದು ಮಿನಿಮಮ್ ಸ್ಟಾಕ್ ಲೆವೆಲ್ಲು ಎಕ್ಸ್ದು ಬಂದು 1600 ಯೂನಿಟ್ಸ್ ಇದೆ. ಸೊ ಪ್ಲಸ್ 1600 ಯೂನಿಟ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎಕ್ಸ್ದು ಸಿಗುತ್ತೆ ಏನು ಅವರೇಜ್ ಸ್ಟಾಕ್ ಲೆವೆಲ್ 1600 ಪ್ಲಸ್ 3600ನ ನಾವು ಆ್ಯಡ್ ಮಾಡಬೇಕು. 3600 ಪ್ಲಸ್ 1600 ಆ್ಯಡ್ ಮಾಡಿದ್ರೆ 5200 ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದ್ರೆ 2600 ಬರುತ್ತೆ. 2600 ಯೂನಿಟ್ಸ್ ಇದು ಒಂದು ಎಕ್ಸ್ದು ಅವರೇಜ್ ಸ್ಟಾಕ್ ಲೆವೆಲ್. ಈಗ ನಾವು ವೈದು ಅವರೇಜ್ ಸ್ಟಾಕ್ ಲೆವೆಲ್ ಕಂಡುಹಿಡಿಯೋಣ. ವೈದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಬಂದು 3200 ಪ್ಲಸ್ ಮಿನಿಮಮ್ ಸ್ಟಾಕ್ ಲೆವೆಲ್ ಬಂದು 1200 ಯೂನಿಟ್ಸ್ ಡಿವೈಡೆಡ್ ಬೈ 2. 3200 ಪ್ಲಸ್ 1200 ಮಾಡಿದ್ರೆ 4400 ಬರುತ್ತೆ. ನೋಡಿ 4400 ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದ್ರೆ 2200 ಬರುತ್ತೆ. ಇದು ಅವರೇಜ್ ಸ್ಟಾಕ್ ಲೆವೆಲ್ ವೈದು, ಇದು ಎಕ್ಸ್ದು. ಈಗ ನಾವು ಡೇಂಜರ್ ಲೆವೆಲ್ನ ಕಂಡುಹಿಡಿಯಬೇಕು. ಡೇಂಜರ್ ಸ್ಟಾಕ್ ಲೆವೆಲ್ಗೆ ಇದು ಫಾರ್ಮುಲಾ ನಾರ್ಮಲ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್ ಅಂಡರ್ ಎಮರ್ಜೆನ್ಸಿ ಪೀರಿಯಡ್ ಅಂತ. ಈ ಸೂತ್ರದ ಪ್ರಕಾರ ನಾವು ಅಪ್ಲೈ ಮಾಡಿ ನಾವು ಸಿಂಪ್ಲಿಫೈ ಮಾಡೋಣ. ಈಗ ಫಸ್ಟ್ ಎಕ್ಸ್ದು ಡೇಂಜರ್ ಸ್ಟಾಕ್ ಲೆವೆಲ್ ಬಂದು ಕಂಡುಹಿಡಿಯೋಣ. ನಾರ್ಮಲ್ ಕನ್ಸಂಪ್ಷನ್ ಎಷ್ಟು ಅಂದರೆ 200 ಯೂನಿಟ್ಸ್. 200 ಯೂನಿಟ್ಸ್ ಇಂಟು ಮಿನಿಮಮ್ ರಿಆರ್ಡರ್ ಪೀರಿಯಡ್ ಅಂಡರ್ ಎಮರ್ಜೆನ್ಸಿ ಪೀರಿಯಡ್ ಅಂತ ಅಂದಾಗ 3 ಡೇಸ್ ಬರುತ್ತೆ. 200 ಇಂಟು 3 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 600 ಬರುತ್ತೆ. ಇದು ಎಕ್ಸ್ದು ಡೇಂಜರ್ ಸ್ಟಾಕ್ ಲೆವೆಲ್. ಹಾಗೆಯೇ ವೈದು ಕೂಡ ನಾರ್ಮಲ್ ಕನ್ಸಂಪ್ಷನ್ ಇಬ್ರಿಗೂ ಕೂಡ ಸೇಮೇ ಇರುತ್ತೆ. ರಿಆರ್ಡರ್ ಪೀರಿಯಡ್ ಕೂಡ ಸೇಮೇ ಕೊಟ್ಟಿದ್ದಾರೆ. ಸೊ ಇವರು ಕೂಡ ಡೇಂಜರ್ ಲೆವೆಲ್ ಸೇಮ್ 600 ಇಬ್ರಿಗೂ ಕೂಡ ಸೇಮ್. ನೋಡಿ ಇಷ್ಟು ಮಾಡಿದ್ರೆ 10 ಮಾರ್ಕ್ಸ್ ಪಕ್ಕ. ತುಂಬ ಈಸಿ ಅಂದರೆ ಈಸಿ ಮೆಥಡ್ ಇದು. ಎಷ್ಟು ಸಾಧ್ಯನೋ ಅಷ್ಟು ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀವು ಈ 6 ಫಾರ್ಮುಲಾನ ಕಲ್ತ್ಕೊಬಿಟ್ರೆ ಈ 6 ಫಾರ್ಮುಲಾನ ನೀವೇನಾದರೂ ಕಲ್ತಿದ್ದೆ ಆದರೆ 10 ಮಾರ್ಕ್ಸ್ ಬಂದೇ ಬರುತ್ತೆ. 10 ಮಾರ್ಕ್ಸ್ ಯಾವಾಗಲೂ ನಿಮ್ಮ ಜಾಬಲ್ಲಿರುತ್ತೆ. ಅಷ್ಟು ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ತುಂಬ ಈಸಿ. ಇಷ್ಟು ಫಾರ್ಮುಲಾ ನೀವು ಕಲ್ತ್ಬಿಟ್ರಿ ಅಂದರೆ ಇನ್ನೇನು ಕೂಡ ನಿಮಗೆ ಬೇಕಾಗಿಲ್ಲ. ಇಷ್ಟು ಫಾರ್ಮುಲಾ ಪ್ರಕಾರ ನೀವು ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನ ನೀವು ಅಪ್ಲೈ ಮಾಡ್ತಾ ಹೋಯ್ತು ಅಂದರೆ 10 ಮಾರ್ಕ್ಸ್ ಖಂಡಿತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಫಾರ್ ನೆಕ್ಸ್ಟ್ chapter. Thank you for watching. Comment for next chapter. Subscribe my channel.